7, 8 will do a performance in yoga. ಈ ದಿನ ಯೋಗದ ಒಂದು ಪ್ರದರ್ಶನ ಸುಮಾರು 3,000 ವರ್ಷಗಳಿಂದ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗ ಒಂದು. ಸುಮಾರು 3,000 ವರ್ಷಗಳಿಂದ ಈ ಯೋಗವನ್ನು ಪತಂಜಲಿ ಮಹರ್ಷಿಗಳು ಇದನ್ನು ಕಂಡುಹಿಡಿದ್ದಾರೆ. ಪ್ರಪಂಚದಲ್ಲಿ ಎಷ್ಟು ವನ್ಯಜೀವಿಗಳು, ಕ್ರಿಮಿ ಕೀಟಗಳು ಯಾವುದ್ಯಾವುದಿದೆ ಅದನ್ನು ಅವ್ರು ಅಬ್ಸರ್ವ್ ಮಾಡಿ 3,000 ಯೋಗ ಇದೆ ಒಟ್ಟು ಟೋಟಲ್ಲು. ನಮ್ಮ ವಿದ್ಯಾಬೋಧಿನಿ ಇಂಟಿಗ್ರೇಟೆಡ್ ಸ್ಕೂಲ್ ಚಿಲ್ಡ್ರನ್ಸು ಇದುವರೆಗೂ ಸ್ಟೇಟ್ ಲೆವೆಲ್ಲು ಅಂದರೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಬಹುಮಾನವನ್ನು ಪಡೆದಿರ್ತಾರೆ. ಈ ವರ್ಷ ರಾಷ್ಟ್ರ ಮಟ್ಟಕ್ಕೆ ಯೋಗಕ್ಕೆ ಹೋಗ್ತಾರೆ. ಹಾಗೆ ಈ ವರ್ಷ ನಿಮ್ಮ ಆಸೆಯಂತೆ ನಮ್ಮ ಮ್ಯಾನೇಜ್ಮೆಂಟು ನಮ್ಮ ನಂದಕುಮಾರ್ ಸಾರು ಸ್ಟೇಟ್ ಸಿಲೆಬಸ್ ಇದ್ದಿದ್ದಂಥ ಒಂದು ಶಾಲೆಯನ್ನು ನಿಮಗೋಸ್ಕರ ಹಳ್ಳಿಯ ಮಕ್ಕಳು CBSEಯಲ್ಲಿ ಓದಲಿ, ಭಾರತ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಬರುವಂತಹ ಎಲ್ಲ ಹಳ್ಳಿಗಾಡಿನ ಮಕ್ಕಳು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಓದಲಿ ಅಂದ್ಬಿಟ್ಟು ತುಂಬ ಕಷ್ಟ ಬಿದ್ದು ಇವತ್ತು ನಮ್ಮ ಶಾಲೆ CBSE ಅಪ್ಲೈ ಆಗಿದೆ. ಇನ್ನು ಮುಂದಿನ ದಿನದಲ್ಲಿ +1 +2 ನಾವು CBSE ಸ್ಕೂಲಲ್ಲಿ ನಾವು ಮಾಮೂಲು ಸ್ಟೇಟಲ್ಲಿ ಹೋದಾಗ ಫಸ್ಟ್ ಇಯರ್ PUC ಹಾಗೆ ಸೆಕೆಂಡರಿ PUC ಅಂತ ಹೇಳ್ತೀವಿ. CBSEಯಲ್ಲಿ ನಮಗೆ ನಮ್ಮ ಶಾಲೆಗೆ +1 +2 ಕೂಡ ನಮ್ಮ ನಂದಕುಮಾರ್ ಸಾರು ಇದಕ್ಕೆ ತರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ಮೇಲೆ ನಮ್ಮ ಮಕ್ಕಳು SLC ಆದಮೇಲೆ ಎಲ್ಲೆಲ್ಲೋ ಹುಡ್ಕಂಗಿಲ್ಲ, ಕಾಲೇಜಿಗೂ ಅಡ್ಮಿಷನ್ ಹುಡುಕಬೇಕು, ಅದು ಇದು ಯಾವುದು ಇರಲ್ಲ. ಹಾಗೆ +1 ಕಂಟಿನ್ಯೂ ಮಾಡ್ತಾರೆ, +2 ಇಲ್ಲೇ ಇರುತ್ತೆ. ಇದಾದಮೇಲೆ ಗೋ ಟು ಡಿಗ್ರಿ, ಅವರ ಲೈಫು ಅವ್ರ ಜೀವನ ರೂಢಿಸ್ಕೊಳ್ತಾರೆ. ಈ ದಿನ ನಮ್ಮ ಪ್ರೀತಿಯ ಮುದ್ದಾದ ಮಕ್ಕಳು ನಿಮಗೋಸ್ಕರ ಒಂದು 3 ನಿಮಿಷಗಳ ಕಾಲ ಯೋಗವನ್ನು ಹಾಗೂ ಆಸನಗಳನ್ನು ಮಾಡ್ತಾರೆ. ದಯವಿಟ್ಟು ಎಲ್ಲ ನೋಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮೊದಲಿಗೆ ನಮಸ್ತೆ, ನಮಸ್ಕಾರ ಸ್ಥಿತಿ, ಯೋಗ ನಮಸ್ಕಾರ ಸ್ಥಿತಿ. ನಮಸ್ತೆ. ಸೂರ್ಯ ನಮಸ್ಕಾರ ಸ್ಥಿತಿ, ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಏಕ್, ನಿಧಾನಾಗಿ ಕೈಗಳ ಮೇಲೆ. ದೋ, ನಿಧಾನವಾಗಿ ಪಾದ ಹಸ್ತಾಸನ ಅಂತ ಹೇಳ್ತೀವಿ. ಹಾಗೆ ಏಕಪಾದ ಪ್ರಣಸನಾಸನ 3, 4, ಸಮದಂಡಾಸನ 5, ಸಾಷ್ಟಾಂಗ ನಮಸ್ಕಾರಾಸನ 6, ಭುಜಂಗಾಸನ 7, ಭೂಧರಾಸನ 8. ಅಗೇನ್ ಏಕಪಾದ ಪ್ರಸರಣಾಸನ 9, ಊರ್ಧ್ವಾಸನ 9 ಮೇಲೆ ಬರಬೇಕು. 10 ನಮಸ್ಕಾರಾಸನ. ಮೊದಲಿಗೆ ಸ್ಟ್ಯಾಂಡಿಂಗ್ ಆಸನ ಅಂದರೆ ನಿಂತ್ಕೊಂಡು ಮಾಡುವಂತಹ ಕೆಲವು ಆಸನಗಳನ್ನ ತೋರಿಸ್ತಾರೆ. ಮೊದಲಿಗೆ ವೃಕ್ಷಾಸನ, ಎಡಗಾಲಿಂದ ವೃಕ್ಷಾಸನ ನಾವು ಪ್ರಾರಂಭ ಮಾಡ್ತೀವಿ. ಅನೇಕ ವರ್ಷಗಳ ಕಾಲ ಋಷಿ ಮುನಿಗಳು ಈ ಆಸನದಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ. ವೃಕ್ಷಾಸನ. ರಿಲ್ಯಾಕ್ಸ್, ಸ್ಲೋಲಿ, ಹ್ಯಾಂಡ್ಸ್ ಡೌನ್. ಅಗೇನ್ ಆಪೋಸಿಟ್, ರೈಟ್ ಲೆಗ್. ರಿಲ್ಯಾಕ್ಸ್, ಸ್ಲೋಲಿ, ಹ್ಯಾಂಡ್ಸ್ ಡೌನ್. ಸೆಕೆಂಡ್ ಆಸನ ಗರುಡಾಸನ. ನಿಧಾನವಾಗಿ ಲೆಫ್ಟ್ ಲೆಗ್ಗಿಂದ ರೈಟ್ ಲೆಗ್ನ ನಿಧಾನವಾಗಿ ಟ್ವಿಸ್ಟ್ ಮಾಡಿ. ಡೈಲಿ ಆಸನ ಮಾಡೋದ್ರಿಂದ ನಿಮ್ಮ ಕೈ ಕಾಲುಗಳು ಗಟ್ಟಿ ಆಗ್ತವೆ. ಯಾವುದೇ ಕಾರಣಕ್ಕೂ ನಿಮಗೆ ವಯಸ್ಸಾದ ನಂತರ ಕೈ ಕಾಲು ನೋವು, ಮಂಡಿ ನೋವು ಬರಲ್ಲ. ರಿಲ್ಯಾಕ್ಸ್. ಮೂರನೇ ಆಸನ ಥರ್ಡ್ ಆಸನ ತ್ರಿಕೋನಾಸನ. ಸ್ಟ್ರೆಚ್ ಯುವರ್ ಲೆಗ್ಸ್. ಇನ್ನೂ ಸ್ವಲ್ಪ ಕಾಲ ಅಗಲ ಮಾಡಿ. ಲೆಫ್ಟ್ ಸೈಡ್ ಸ್ಲೋಲಿ, ಹ್ಯಾಂಡ್ಸ್ನ ಸ್ಟ್ರೈಟ್ ಮಾಡಿ.
ಸ್ಲೋಲಿ ಲೆಫ್ಟ್ ಸೈಡ್ ಬೆಂಡ್, ನಿಧಾನವಾಗಿ ರಿಲ್ಯಾಕ್ಸ್, ಅಪೋಸಿಟ್ ಸೇಮ್, ರಿಲ್ಯಾಕ್ಸ್. ಹಾಗೆ ಪರಿವೃತ್ತ ತ್ರಿಕೋನಾಸನ, ಲೆಫ್ಟ್ ಸೈಡ್ ಟರ್ನ್ ಮಾಡಿ ಕಾಲ್ನ ನಿಧಾನವಾಗಿ ಮಂಡಿ ಮಾಡಿಸಿ. ಎಸ್, ರಿಲ್ಯಾಕ್ಸ್, ಅಪೋಸಿಟ್, ರಿಲ್ಯಾಕ್ಸ್. ವೀರಭದ್ರಾಸನ, ರಿಲ್ಯಾಕ್ಸ್, ಸ್ಟ್ರೈಟ್, ಅಪೋಸಿಟ್, ಈ ಕಡೆ ಟರ್ನ್ ಮಾಡಿ, ರಿಲ್ಯಾಕ್ಸ್, ಸಿಟ್ ಡೌನ್, ಸಿಟ್ಟಿಂಗ್ ಆಸನ. ಫಸ್ಟ್ ಆಸನ ಗರ್ಭಪಿಂಡಾಸನ. ಮಗು ಗರ್ಭದಲ್ಲಿ ಹೇಗಿರುತ್ತೆ ಅನ್ನೋದೊಂದು ಇದು ಒಂದು ಪ್ರದರ್ಶನ. ರಿಲ್ಯಾಕ್ಸ್, ಸ್ಲೋಲಿ, ಉತ್ಥಿತ ಪದ್ಮಾಸನ. ರಿಲ್ಯಾಕ್ಸ್, ಸ್ಲೋಲಿ, ನಿಧಾನ ಕಾಲು ಬಿಡಿಸಿ. ಬಕಾಸನ, ಗುಡ್. ರಿಲ್ಯಾಕ್ಸ್, ನಿಧಾನವಾಗಿ ಕೂತ್ಕೊಳ್ಳಿ. ಹಾಗೆ ಗೋಮುಖಾಸನ, ಲೆಫ್ಟ್ ಲೆಗ್ ಡೌನ್, ರೈಟ್ ಲೆಗ್ ಅಪ್. ಸ್ಲೋಲಿ ಟರ್ನ್ ರೈಟ್ ಸೈಡ್, ರಿಲ್ಯಾಕ್ಸ್. ಗೋ ಟು ಉಷ್ಟ್ರಾಸನ, kneel down, relax. Sleeping asana, ಸರ್ವಂಗಾಸನ. ಮಲ್ಕೊಳ್ಳಿ ನಿಧಾನವಾಗಿ. ಹಾಗೆ ಹಾಲಾಸನ, ನಿಧಾನವಾಗಿ ಕಾಲಿಂದೆ ಹೋಗಲಿ. ರಿಲ್ಯಾಕ್ಸ್, ಸ್ಲೋಲಿ, ವಾಪಸ್. ಮತ್ಸ್ಯಾಸನ, ಪದ್ಮಾಸನ ಹಾಕ್ಕೊಂಡು ನಿಧಾನವಾಗಿ ಹಿಂದೆ ಮಲ್ಕೊಳ್ಳಿ. ರಿಲ್ಯಾಕ್ಸ್, ಫ್ರಂಟು ಮುಂದೆ. ರಿಲ್ಯಾಕ್ಸ್, ನಿಧಾನವಾಗಿ ಕಾಲು ಬಿಡಿಸಿ ನಿಂತ್ಕೊಳ್ಳಿ. ಫಸ್ಟ್ ಶೋ. ಇನ್ನು ಸ್ವಲ್ಪ ಮುಂದೆ ಬಾಬಿಟ್ಟ, ಸ್ವಲ್ಪ ಮುಂದೆ ಬಾ. ಹಾಂ, ಫಸ್ಟ್ ಶೋ ಸ್ಟಾರ್ಟ್. ರಿಲ್ಯಾಕ್ಸ್, ಸ್ಲೋಲಿ. ಹಾಗೆ ಸೆಕೆಂಡ್, ಎರಡನೇ ಶೋ. ಈ ಕಡೆ ಹೋಗ್ಬಿಟ್ಟ. ರಿಲ್ಯಾಕ್ಸ್, ಸ್ಲೋಲಿ. ಮೂರನೇದು. ಜೋರಾಗಿ ಕ್ಲಾಪ್ಸ್ ಹೊಡೀರಿ. ರಿಲ್ಯಾಕ್ಸ್, ಸ್ಲೋಲಿ. ಲಾಸ್ಟ್ ಶೋ, ನಾಲ್ಕನೇದು.
ರಿಲ್ಯಾಕ್ಸ್. ಎದ್ದು ನಿಂತ್ಕೊಳ್ಳಿ. ನಮಸ್ತೆ. ಎಲ್ಲರೂ ಒಟ್ಟಿಗೆ ಬನ್ನಿ. ಯೋಗ ನಮಸ್ಕಾರ ಸ್ಥಿತಿ. ನಮಸ್ತೆ. ಥ್ಯಾಂಕ್ ಯು. ಧನ್ಯವಾದಗಳು.